ಮಾಟ ಮಂತ್ರ ಅಂತ ಹೇಳೋದು ಪ್ರಯೋಗಗಳನ್ನು ಈಗ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ಜಾಸ್ತಿ ಇವಾಗ ಏನು ಅಂತಂದರೆ ಕೆಟ್ಟದ್ದು ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಈ ಮಾಟ ಮಂತ್ರ ಪ್ರಯೋಗ ಮಾಡಬೇಕಾದ್ರೆ ಜನಗಳಿಗೆ ಏನಿರುತ್ತೆ ಅಂತಂದರೆ ಅವ್ರದ್ದು ಮಂತ್ರಶಕ್ತಿ ಇರುತ್ತೆ. ಈ ಮಂತ್ರಶಕ್ತಿ ಮುಖಾಂತರ ಈಗ ಒಂದು ವ್ಯಕ್ತಿಗೆ ಮಾಟ ಮಾಡಬೇಕು ಅಂತ ಅನ್ನೋದು ಏನು ಮಾಡ್ತಾರೆ, ಮಂತ್ರ ಮಾಡಬೇಕು ಅನ್ನೋರು ಅವ್ರದನ್ನ ಫೋಟೋ ತೊಗೊತಾರೆ. ಅವ್ರ ಕಾಲಲ್ಲಿರೋ ಮಣ್ಣು ಮತ್ತು ಉಗುರು, ಕೂದಲು ಏನೇ ಸಿಗಲಿ, ಸೊ ಮತ್ತು ಅವ್ರ ಬಟ್ಟೆ, ಈ ರೀತಿ ಏನೇ ಸಿಕ್ದ್ರೂ ಅದನ್ನು ತಗೊಂಡೋಗಿ ಒಂದು ದುಷ್ಟಶಕ್ತಿಗಳ ಮುಖಾಂತರ ಅಥವಾ ಒಂದು ಪ್ರಯೋಗದ ಮುಖಾಂತರ ಮಾಟ ಮಂತ್ರನ ಮಾಡ್ತಾರೆ. ಸೊ ಅದನ್ನು ಮಾಡಿದರೆ ಅವ್ರಿಗೆ ಯಾವ ರೀತಿ ಮಾಟ ಮಂತ್ರ ದೋಷ ತಗಲಿದೆ ಅನ್ನೋದನ್ನು ನಾವು ಅದನ್ನು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀವಿ ಅಂತಂದರೆ, ಆ ವ್ಯಕ್ತಿ ಆಗಿರ್ಬೋದು ಅಥವಾ ಆ ಮನೆ ಆಗಿರ್ಬೋದು, ನಾವು ಹೋದಾಗ ಆ ವ್ಯಕ್ತಿ ನೋಡಿದಾಗ ನಮಗೆ ಆ ಒಂದು ಎನರ್ಜಿ, ನೆಗೆಟಿವ್ ಎನರ್ಜಿ ಅನ್ನೋದೇನಿರುತ್ತೆ, ನಕಾರಾತ್ಮಕ ಶಕ್ತಿ, ಅದು ನಮಗೆ ಗೋಚರ ಆಗುತ್ತೆ. ಸೊ ಗೋಚರ ಆದಾಗ ಯಾವ ದೋಷ ಮಾಡಿದ್ದಾರೆ, ಯಾವ ರೀತಿ ಮಾಟ ಮಾಡಿದ್ದಾರೆ, ಇವರಿಗೆ ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಪರಿಹಾರ ತಿಳಿಸ್ಕೊಡ್ತೀವಿ. ಸೊ ಆ ಪರಿಹಾರಕ್ಕೆ ಅವರು ಯಾವ ರೀತಿ ಅವ್ರಿಗೆ ಮಾಡಿದ್ರೆ ಪರಿಹಾರ ಆಗುತ್ತೆ, ಯಜ್ಞ ಮಾಡಬೇಕಾ ಅವರಿಗೆ ಅಥವಾ ತೀರ್ಥ ಸ್ನಾನಗಳನ್ನ ಮಾಡಿಸ್ಬೇಕಾ, ಮತ್ತು ಇವ್ರಿಗೆ ಸಾಧನೆಯನ್ನು ಕೊಡಬೇಕಾ, ಪೂಜಾ ವಿಧಾನ ಹೇಳ್ಬೇಕಾ, ಮಂತ್ರ ಕೊಡಬೇಕಾ, ಉಪದೇಶ ಕೊಡಬೇಕಾ, ನೋಡಿಕೊಂಡು ಅವರಿಗೆ ಆ ರೀತಿ ನಾವು ಅದನ್ನು ನಿವಾರಣೆ ಮಾಡ್ತಕ್ಕಂಥ ಮಾರ್ಗನ ತಿಳಿಸ್ಕೊಡ್ತೀವಿ.